ನಿಮಗೆಲ್ಲ ಮಯ ಚಾನಲ್ಗೆ ಆದರದ ಸ್ವಾಗತ. ನೀವು ವಾಸಿಸುವ ಗ್ರಾಮ ಅಥವಾ ನಗರಗಳಲ್ಲಿ ಸಾಮಾನ್ಯವಾಗಿ ದುರ್ಗಾದೇವಿಯ ದೇವಸ್ಥಾನಗಳನ್ನು ಕಂಡೇ ಕಾಣ್ತೇವೆ. ಸಾಮಾನ್ಯವಾಗಿ ಅಂತಹ ದುರ್ಗಾದೇವಿ ಗ್ರಾಮ ದೇವತೆಯೂ ಆಗಿರುತ್ತಾಳೆ. ನಾವು ಯಾವಾಗಲೂ ಆ ದೇವಿಗೆ ದುರ್ಗಾದೇವಿ ಎಂದು ಏಕೆ ಕರೆಯುತ್ತೇವೆ? ಹಾಗೆಯೇ ದುರ್ಗಾದೇವಿಯೇ ಏಕೆ ಗ್ರಾಮ ದೇವತೆಯಾಗಿರ್ತಾಳೆ ಎಂದು ನಾವೆಂದೂ ತರ್ಕಿಸುವುದೇ ಇಲ್ಲ. ಬನ್ನಿ ಬಂಧುಗಳೇ, ಇಂದು ಇವೇ ಪ್ರಶ್ನೆಗಳೊಂದಿಗೆ ನಾವು ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ಕರ್ನಾಟಕ ಹಾಗೂ ದೇಶಾದ್ಯಂತ ದುರ್ಗಾದೇವಿ ಎಂಬ ಹೆಸರಿನಿಂದ ಪೂಜಿಸಲ್ಪಡುವ ಈ ತಾಯಿಯ ಪೌರಾಣಿಕ ಮಹತ್ವವನ್ನು ಅರಿಯೋಣ. ಅದಕ್ಕೂ ಮೊದಲು ತಾವಿನ್ನೂ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಬಂಧುಗಳೇ, ಹಿಂದೆ ಒಮ್ಮೆ ವೇದಗಳು ನಿಷ್ಕ್ರಿಯ ಆದವು. ಮಂತ್ರಗಳನ್ನು ಜನರು ಮರೆತರು. ಸ್ನಾನ, ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ಪಿತೃಶ್ರಾದ್ದ, ಯಜ್ಞಗಳು, ಜಪತಪಗಳು, ವೇದೋಕ್ತ ಕ್ರಮಗಳೆಲ್ಲವೂ ಭೂಮಿಯಲ್ಲಿ ಆಚರಣೆ ಇಲ್ಲದಾಗಿ ಹೋಯಿತು. ಭೂಮಂಡಲದಲ್ಲಿ ಮಳೆ ಬೆಳೆ ಇಲ್ಲದೆ ಹಾಹಾಕಾರ ಉಂಟಾಯಿತು. ಭೂಮಿಯ ಮೇಲೆ ಕಷ್ಟ ಹಾಗೂ ದುರ್ಭಿಕ್ಷೆ ತಾಂಡವಾಡುತ್ತಿತ್ತು. ದೇವತೆಗಳೂ ಕೂಡ ಶಕ್ತಿಹೀನರಾದರು. ಅವರಿಗೂ ಮುಪ್ಪು ಆವರಿಸಿತು. ಅವರೆಲ್ಲರೂ ಅತ್ಯಂತ ದುರ್ಬಲರಾದರು. ಹೀಗಾಗಲು ಒಂದು ಕಾರಣವೂ ಇತ್ತು. ಅದೇನೆಂದರೆ, ಹಿರಣ್ಯಾಕ್ಷನ ವಂಶದಲ್ಲಿ ರೂರು ಎಂಬ ಅಸುರ ರಾಜನ ಮಹಾಭಯಂಕರನಾದ ಮಗ ದುರ್ಗಮನೆಂಬ ರಾಕ್ಷಸನ ದುರಾಲೋಚನೆಯೇ ಕಾರಣವಾಯಿತು. ಅದು ಹೇಗೆಂದರೆ, ದುರ್ಗಮನಿಗೆ ದೇವತೆಗಳು ನಾಶ ಹೊಂದಿ ತಾನೊಬ್ಬನೇ ಶಕ್ತಿಶಾಲಿಯಾಗಿ ಉಳಿದು 3 ಲೋಕಗಳನ್ನೂ ಆಳಬೇಕು ಎಂಬ ವಿಚಾರ ಅವನ ತಲೆಯಲ್ಲಿ ಬಂದಿತ್ತು. ದೇವತೆಗಳು ನಾಶ ಹೊಂದಬೇಕಾದರೆ ಅವರಿಗೆ ಶಕ್ತಿಯ ಮೂಲವಾದ ವೇದೋಕ್ತ ಮಂತ್ರಾಚರಣೆಗಳು ಹಾಗೂ ಯಜ್ಞ ಯಾಗಾದಿಗಳಲ್ಲಿ ಸಿಗುವ ಹವಿಸ್ಸು ಸಿಗದಂತೆ ಮಾಡಬೇಕು ಎಂದು ತರ್ಕಿಸಿದನು. ಇದಕ್ಕೆ ಉಪಾಯವೆಂಬಂತೆ ಪರಬ್ರಹ್ಮನನ್ನು ಕುರಿತು ಅತ್ಯಂತ ಕಠಿಣವಾಗಿ ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು. ಉಗ್ರ ತಪಸ್ಸಿಗೆ ಬ್ರಹ್ಮದೇವ ಒಲಿಯದೆ ಅನ್ಯ ಮಾರ್ಗವಿಲ್ಲದಾಯಿತು. ಹಾಗಾಗಿ ಬ್ರಹ್ಮದೇವನು ದುರ್ಗಮನಿಗೆ ಪ್ರತ್ಯಕ್ಷ ದರ್ಶನವಿತ್ತು. ನಿನಗೇನು ಬರಬೇಕೆಂದು ಕೇಳಲು ದುರ್ಗಮನು, ಹೇ ದೇವತೆಗಳ ಒಡೆಯ, 3 ಲೋಕದಲ್ಲಿ ಇರುವ ಬ್ರಾಹ್ಮಣರಲ್ಲಿ ಹಾಗೂ ದೇವತೆಗಳಲ್ಲಿಯೂ ಯಾವ ವೇದೋಕ್ತ ಮಂತ್ರಗಳಿವೆಯೋ ಅವೆಲ್ಲವೂ ನನ್ನ ಸ್ವಾಧೀನವಾಗಬೇಕು. ಹಾಗೆಯೇ ದೇವತೆಗಳನ್ನು ಸೋಲಿಸುವ ಶಕ್ತಿ ನನ್ನದಾಗಬೇಕು ಎಂದು ಬೇಡಿದನು. ಬ್ರಹ್ಮದೇವ ಹಾಗೆಯೇ ಆಗಲಿ ಎಂದು ವರವನ್ನಿತ್ತನು. ನಂತರ ಅದರ ಪ್ರಭಾವ ಘನಘೋರವಾಗಿತ್ತು. ವೇದಗಳು ನಿಷ್ಕ್ರಿಯೆಯಾದವು. ಮಂತ್ರಗಳನ್ನು ಜನ ಮರೆತರು. ಸ್ನಾನ, ಸಂಧ್ಯಾವಂದನೆ, ಅಗ್ನಿ ಕಾರ್ಯ, ಪಿತೃಶ್ರಾದ್ದ, ಯಜ್ಞಗಳು, ಜಪತಪಗಳು, ವೇದೋಕ್ತ ಕ್ರಮಗಳೆಲ್ಲವೂ ಭೂಮಿಯಲ್ಲಿ ಆಚರಣೆ ಇಲ್ಲದಾಗಿ ಹೋಯಿತು. ಭೂಮಂಡಲದಲ್ಲಿ ಮಳೆಯು ಆಗಬೇಕಾದರೆ ಮುಪ್ಪಾವರಿಸಿ ಶಕ್ತಿಹೀನರಾದ ದೇವತೆಗಳ ಪುನರುತ್ಥಾನಕ್ಕೆ ಯಜ್ಞ ಯಾಗಾದಿಗಳ ಹವಿಸ್ಸು ಬೇಕೇ ಬೇಕಾಗಿತ್ತು. ಆದರೆ ಅದಿಲ್ಲದೆ ಹಾಹಾಕಾರ ಉಂಟಾಯಿತು. ಭೂಮಿಯ ಮೇಲೆ ಕಷ್ಟ ಹಾಗೂ ದುರ್ಭಿಕ್ಷೆ ತಾಂಡವಾಡುತ್ತಿತ್ತು. ಶಕ್ತಿಹೀನರಾದ ದೇವತೆಗಳನ್ನು ಸುಲಭವಾಗಿ ಸೋಲಿಸಿ ದುರ್ಗಮನು ಅಮರಾವತಿಯನ್ನೂ ಆಕ್ರಮಿಸಿಕೊಂಡನು. ಇಂತಹ ಹೀನ ಸ್ಥಿತಿಯಿಂದ ಹೊರಗೆ ಬರುವುದು ಹೇಗೆ ಎಂದು ನರಸುರರು ಋಷಿಮುನಿಗಳು ಚಿಂತಿಸಿ ಪರಿಹಾರವೆಂಬಂತೆ ಗಿರಿದುರ್ಗಗಳಲ್ಲಿ ಹಾಗೂ ಸುಮೇರು ಪರ್ವತದಲ್ಲಿ ಅಡಗಿಕೊಂಡು ಶ್ರೇಷ್ಠಳಾದ ಶಕ್ತಿ ಮಾತೆಯನ್ನು ಧ್ಯಾನ ಮಾಡತೊಡಗಿದರು. ದೇವಿಯಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಪಾಪಕರ್ಮಗಳು, ತಪ್ಪುಗಳು ಮತ್ತಾವುದೇ ರೀತಿಯ ಲೋಪದೋಷಗಳಾಗಿದ್ದರೂ ಅವುಗಳನ್ನು ಮನ್ನಿಸಿ ಈ ದುಃಖದಿಂದ ಮುಕ್ತಿ ಕೊಡು. ಎಲ್ಲ ದೇವತೆಗಳು ನಮ್ಮನ್ನು ಕಾಪಾಡಬೇಕಾದರೆ ಹವಿಸ್ಸು ಕೊಡುವುದು ಅಗತ್ಯವಾಗಿದೆ. ಆದರೆ ನೀನು ಮಾತ್ರ ಯಾವುದೇ ನಿರೀಕ್ಷೆಗಳಿಲ್ಲದೆ ವರ ನೀಡುವ ಸೃಷ್ಟಿ ಮಾತೆಯಾಗಿದ್ದಿ. ಆದ್ದರಿಂದ ನೀನೇ ನಮ್ಮನ್ನು ರಕ್ಷಿಸಬೇಕೆಂದು ಮತ್ತು ಅನೇಕ ರೀತಿಯಲ್ಲಿ ದೈನ್ಯತೆಯಿಂದ ಕರುಣಾಪೂರ್ವಕವಾಗಿ ಬೇಡಿಕೊಂಡರು. ದೇವತೆಗಳ ಈ ಕೋರಿಕೆಯನ್ನು ಆಲಿಸಿ ಕರುಣಾಧೀನೆ ಭಕ್ತ ಬಂಧುವಾದ ಶಕ್ತಿಮಾತೆ ಶತಾಕ್ಷಿ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಕೋಟಿ ಸೂರ್ಯರ ತೇಜಸ್ಸನ್ನು ಮೀರಿಸುವ ಶತಾಕ್ಷಿಯ ಕಾರುಣ್ಯದ 1000 ಕಣ್ಣುಗಳು ಅವರೆಲ್ಲರ ಮೇಲೆ ಬೀಳುತ್ತಿದ್ದಂತೆಯೇ ಅವರೆಲ್ಲ ಕಳಾವಂತರು ಶಕ್ತಿವಂತರೂ ಆದರು. ಆ ಕ್ಷಣವೇ ಅವಳ ಆನಂದದ ಕಣ್ಣೀರು ಮಳೆಯಾಗಿ ಪ್ರಪಂಚದ ಮೇಲೆ ಸುರಿಯಲು ಸಕಲ ಚರಾಚರಗಳು ಚೇತನದಿಂದ ಜಾಗೃತವಾದವು. 9 ದಿನಗಳ ಕಾಲ ಸುದೀರ್ಘ ಮಳೆಯಾಗಿ
ಎಲ್ಲೆಡೆ ಸುಭೀಕ್ಷ ಕಾಲ ಉಂಟಾಯಿತು. ಜನರನ್ನು ಬಾಧಿಸುತ್ತಿದ್ದ ರೋಗ ರುಜಿನಗಳು ಮಾಯವಾದವು. ಹಸಿವಿನಿಂದ ಬಾಧೆಗೊಳಗಾದ ಎಲ್ಲರೂ ಸಂತೃಪ್ತರಾದರು. ಅನ್ನಪೂರ್ಣೆಯೇ ಆಗಿ ಸರ್ವರಿಗೂ ಆಹಾರವನ್ನಿತ್ತಳು. ಸಕಲರ ಎಲ್ಲ ಕಷ್ಟಗಳೂ ನಿರ್ನಾಮವಾದವು. ಆಗ ದೇವತೆಗಳು ದುರ್ಗಮನಿಂದಾಗಿ ವೇದೋಕ್ತ ಕಾರ್ಯಗಳಿಗೆ ಆದ ತೊಂದರೆ ತಿಳಿಸಿ ಹಾಗೆಯೇ ಹವಿಸ್ಸನ್ನು ಪುನಃ ಪಡೆಯುವಂತಾಗಲು ದುರ್ಗಮಾಸುರನನ್ನು ಸಂಹರಿಸುವಂತೆ ಮೊರೆಯಿಟ್ಟರು. ಅದೇ ಸಂದರ್ಭದಲ್ಲಿ ಈ ವಿಷಯ ತಿಳಿದು ದುರ್ಗಮಾಸುರ 1,000 ಅಕ್ಷೋಹಿಣಿ ಸೈನ್ಯ ಸಮೇತ ಅಲ್ಲಿಗೆ ಯುದ್ಧಕ್ಕೆ ಬಂದನು. ದೈತ್ಯನಿಗೂ ಶತಾಕ್ಷಿಗೂ ಘೋರ ಯುದ್ಧವಾಯಿತು. 10 ದಿನಗಳ ಘೋರ ಯುದ್ಧದಲ್ಲಿ ಅವನ ಸೈನ್ಯವೆಲ್ಲ ನಾಶ ಹೊಂದಿತು. 11ನೆಯ ದಿನ ಕೆಂಪು ವಸ್ತ್ರ, ಕೆಂಪು ತಿಲಕ, ಕೆಂಪಾದ ಹೂಗಳಿಂದ ಅಲಂಕೃತವಾದ ರಥದಲ್ಲಿ ದೇವಿಯನ್ನು ಎದುರಿಸಿದನು. ಸೃಷ್ಟಿಯೇ ತಾನಾಗಿರುವ ಮಹಾತಾಯಿ ಶತಾಕ್ಷಿ 2 ಘಳಿಗೆಯ ಯುದ್ಧದಲ್ಲಿ 15 ಬಾಣಗಳನ್ನು ಬಿಟ್ಟು 4 ಬಾಣಗಳಿಂದ ಕುದುರೆ, 1ರಿಂದ ಸಾರಥಿಯನ್ನು, 2ರಿಂದ ಅವನ ತೋಳುಗಳನ್ನು, 1ರಿಂದ ರಥದ ಬಾವುಟವನ್ನು, 5 ಬಾಣಗಳಿಂದ ಆ ರಾಕ್ಷಸನ ಹೃದಯವನ್ನು ಭೇದಿಸಿದಳು. ಹೀಗೆ ದುರ್ಗಮನ ಅಂತ್ಯವಾಯಿತು. ಅನಂತರ ತ್ರಿಮೂರ್ತಿಗಳು, ನರ, ಸುರ, ಋಷಿಮುನಿಗಳೆಲ್ಲ ಅತ್ಯಂತ ಹರ್ಷಿತರಾಗಿ ದೇವಿಯನ್ನ ಸ್ತುತಿಸಿದರು. ಎಲ್ಲರೂ ಸೇರಿ ದುರ್ಗಮಾಸುರನನ್ನು ಕೊಂದ ದೇವಿಗೆ ದುರ್ಗೆ ಅಥವಾ ದುರ್ಗಾದೇವಿ ಎಂದು ಹಾಡಿ ಹೊಗಳಿದರು. ಯಾರು ನಿನ್ನನ್ನು ದುರ್ಗೆ ಎಂಬ ಹೆಸರಿಂದ ಪೂಜಿಸುತ್ತಾರೋ ಅವರಿಗೆ ಸುಖವನ್ನುಂಟು ಮಾಡಲಿ ಎಂದು ಬೇಡಿ ಅವಳಿಂದ ಆಶೀರ್ವಾದ ಪಡೆದರು. ಬಂಧುಗಳೇ, ಅಂದಿನಿಂದ ಶಕ್ತಿಮಾತೆ ಶತಾಕ್ಷಿ ದುರ್ಗಾದೇವಿಯಾಗಿ ಜಗದಾದ್ಯಂತ ನೆಲೆಗೊಂಡಳು. ನಿಮ್ಮ ಗ್ರಾಮಗಳಲ್ಲಿಯೂ ಕೂಡ ಮಳೆ, ಬೆಳೆ, ರೋಗ, ರುಜಿನ ಎಂಥದ್ದೇ ಕಷ್ಟವಿರಲಿ, ಯಾವುದೇ ವೇದೋಕ್ತ ಉಪಚಾರಗಳಿಲ್ಲದೆಯೂ ಸಕಲ ಸೌಭಾಗ್ಯ ನೀಡುವ ತಾಯಿ ಎಂದರೆ ಅದು ದುರ್ಗಾದೇವಿ ಮಾತ್ರ. ವೇದ ಗೊತ್ತಿರಲಿ ಇಲ್ಲದೇ ಇರಲಿ, ಕೇವಲ ಭಕ್ತಿಯಿಂದ ಭಜಿಸಿದರೆ ಸಾಕು, ವರ ನೀಡುವವಳೇ ತಾಯಿ ದುರ್ಗಾದೇವಿ. ಎಲ್ಲರಿಗೂ ಎಲ್ಲದನ್ನೂ ಸುಲಭವಾಗಿ ಕರುಣಿಸುವವಳೇ ದುರ್ಗಾದೇವಿ ಆಗಿರುವುದರಿಂದ ಪ್ರತಿಯೊಂದು ಗ್ರಾಮದಲ್ಲಿಯೂ ದುರ್ಗಾದೇವಿ ಇದ್ದಾಳೆ. ಬಂಧುಗಳೇ, ಸಕಲಕ್ಕೂ ಕಾರಣೀಕರ್ತಳಾದ ದುರ್ಗಾದೇವಿ ನಿಮಗೆ ಆರೋಗ್ಯ ಕರುಣಿಸಲಿ ಎಂದು ಈ ಶಕ್ತಿಸುತ ಭಕ್ತಿಯಿಂದ ಪ್ರಾರ್ಥಿಸುತ್ತಾ, ಬಂಧುಗಳೇ, ಇಂತಹುದೇ ಮಾಹಿತಿಗಳಿಗಾಗಿ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಮಸ್ಕಾರ.